ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಾರುತಿ ರಿಯಲ್ ಎಸ್ಟೇಟ್ ಫ್ರೆಂಡ್ಸ್. ಇವತ್ತು ನಾನು ತೋರಿಸ್ತಿರೋ ಈ ಒಂದು ಬಿಲ್ಡಿಂಗ್ ಬಂದ್ಬಿಟ್ಟು ರೆಂಟಲ್ ಇನ್ಕಮ್ ಬಿಲ್ಡಿಂಗ್ ಆಗಿರುತ್ತೆ. ಯಾರು ಬರೀ ರೆಂಟ್ ಎಕ್ಸ್ಪೆಕ್ಟ್ ಮಾಡ್ತಿರೋ ಅಂಥವ್ರಿಗೆ ಈ ಒಂದು ಬಿಲ್ಡಿಂಗು ಸೂಟಬಲ್ ಆಗಿರುತ್ತೆ. ಇದ್ರ ಜೊತೆಗೆ ನನ್ನ ಚಾನಲ್ನಲ್ಲಿ ಇನ್ನೂ ಬೇರೆ ಏನೋ ಲೋ ಬಜೆಟ್ ಮನೆಗಳು ಕೂಡ ಇದ್ದಾವೆ. ಜೊತೆಗೆ ಒಂದು ಮೀಡಿಯಮ್ ಬಜೆಟ್ ಮನೆಗಳು ಕೂಡ ಇದ್ದಾವೆ. ಓಲ್ಡ್ ಹೌಸ್ಗಳಿದ್ದಾವೆ, ನ್ಯೂ ಹೌಸ್ಗಳಿದ್ದಾವೆ. ಯಾರಾದರೂ ಆ ಥರ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಐಕನ್ನ ಕ್ಲಿಕ್ ಮಾಡಿ. ನಾನು ಶಾರ್ಟ್ಸಲ್ಲಿ ಹಾಕಿರ್ತೀನಿ, ಫೋಟೋಸ್ ಕೂಡ ಶೇರ್ ಮಾಡಿರ್ತೀನಿ, ಈ ಥರ ಲಾಂಗ್ ವಿಡಿಯೋ ಕೂಡ ಮಾಡಿರ್ತೀನಿ. ಸೊ ಅವೆಲ್ಲ ಗಮನಿಸಿ ನೀವು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತೀರೋ ಆ ಥರ ಮನೆಗಳು ನಿಮಗೆ ಸಿಕ್ಕಿದ್ರೆ ನನಗೆ ಕಾಲ್ ಮಾಡಿ ತಿಳ್ಕೊಬೋದು. ಬನ್ನಿ, ಈ ಮನೆಯ ಕಂಪ್ಲೀಟ್ ಡೀಟೇಲ್ಸ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ಮನೆ ಮೆಷರ್ಮೆಂಟ್ ಬಂದ್ಬಿಟ್ಟು 30x40, 30x40. ರೋಡ್ಗೆ 30 ಬರುತ್ತೆ, ಒಳಗಡೆಗೆ 40 ಫೀಟ್ ಬರುತ್ತೆ. ಸೊ ಓವರಾಲ್ ನಿಮಗೆ 1200 ಸ್ಕ್ವೇರ್ ಫೀಟ್ ಈ ಒಂದು ಪ್ರಾಪರ್ಟಿ. ಕಾರ್ಪೆಟ್ ಏರಿಯಾ ಬಂದ್ಬಿಟ್ಟು 1200 ಸ್ಕ್ವೇರ್ ಫೀಟ್. ಇದರ ಬಿಲ್ಡಪ್ ಏರಿಯಾ ಬಂದ್ಬಿಟ್ಟು ಆಲ್ಮೋಸ್ಟ್ 42 ಚದರ ಬಿಲ್ಡಪ್ ಏರಿಯಾ ಇರುತ್ತೆ. 12 ಚದರ ಕಾರ್ಪೆಟ್ ಏರಿಯಾ, ಬಿಲ್ಡಪ್ ಏರಿಯಾ 42 ಚದರ. ಸೊ ಈ ಒಂದು ಪ್ರಾಪರ್ಟಿ ಬಂದ್ಬಿಟ್ಟು ಖಾತಾ ಬಂದ್ಬಿಟ್ಟು ನಿಮಗೆ BBMP ಲಿಮಿಟಲ್ಲಿ ಬರುತ್ತೆ. ಈ ಸ್ವತ್ತು ಕೂಡ 100% ರೆಡಿ ಇದೆ. ಇಮ್ಮಿಡಿಯೇಟ್ ಯಾರಾದರೂ ಕ್ಯಾಶ್ ಪಾರ್ಟಿ ಆಗಿದರೆ ನೀವು ಇಮ್ಮಿಡಿಯೇಟಾಗಿ ರಿಜಿಸ್ಟ್ರ್ ಕೂಡ ಹೋಗ್ಬೋದು. ಇದು ವೆಸ್ಟ್ ಫೇಸ್ ಸೈಟ್ ಆಗಿರುತ್ತೆ. ನಾರ್ತ್ ಡೋರು, ಎಲ್ಲ ಮನೆಗಳು ನಾರ್ತ್ ಡೋರು ಅವೈಲೇಬಲ್ ಇರುತ್ತೆ. ವಾಟರ್ ಕನೆಕ್ಷನ್ ಯಾವ ಥರ ಅಂತ ತಿಳ್ಕೊಬೇಕು ಅಂದರೆ ಇಲ್ಲಿ ಬೋರ್ವೆಲ್ ಇದೆ, ಕಾವೇರಿ ಇದೆ, ಜೊತೆಗೆ CMC, ಈ 3 ಟೈಪು ವಾಟರ್ ಕನೆಕ್ಷನ್ ಇದೆ. ಸೊ ರೆಂಟಲ್ ಇನ್ಕಮ್ ಬಿಲ್ಡಿಂಗ್ ಆಗಿರೋದ್ರಿಂದ, ಬೋರ್ವೆಲ್ ಇರೋದ್ರಿಂದ ಒಳ್ಳೆ ರೆಂಟಲ್ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಒಂದು ಬಿಲ್ಡಿಂಗಿಂದ. ಜೊತೆಗೆ ತುಂಬಾ ನಿಮಗೆ ಮೇಯ್ನ್ ರೋಡ್ಗೆ, ಬಸ್ ಸ್ಟಾಪ್ಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್, ಒಂದು 2 ಮಿನಿಟ್ಸೂ ಆಗಲ್ಲ ಬಸ್ ಸ್ಟಾಪ್ಗೆ. ಸೊ ಅಷ್ಟು ಹತ್ತಿರ ಇರೋ ಒಂದು ರೆಂಟಲ್ ಇನ್ಕಮ್ ಬಿಲ್ಡಿಂಗ್ ಇದಾಗಿರುತ್ತೆ. ನಿಮಗೆ ಗ್ರೌಂಡ್ ಫ್ಲೋರಲ್ಲಿ ಒಂದು 2 BHK ಮನೆ ಬರುತ್ತೆ. ಫಸ್ಟ್ ಫ್ಲೋರಲ್ಲಿ ಒಂದು 3 BHK ಲಕ್ಸುರಿಯಸ್ 3 BHK ಮನೆನ ನೀವು ನೋಡ್ಬೋದು. ಅದರ ಮೇಲ್ಗಡೆ ಒಂದು 2 BHK ಜೊತೆಗೆ ಒಂದು ಸಿಂಗಲ್ BHK ಮನೆ ಬರುತ್ತೆ. ಥರ್ಡ್ ಫ್ಲೋರಲ್ಲಿ ಒಂದು ಸಿಂಗಲ್ BHK ಮನೆ. ಟೋಟಲ್ ನಿಮಗೆ 5 ಮನೆಗಳು ಈ ಒಂದು ಪ್ರಾಪರ್ಟಿಯಲ್ಲಿ ಸಿಗುತ್ತೆ. ಒಂದೊಂದು ಮನೆಗೂ ಅಂದರೆ ಇವಾಗ ಸಿಂಗಲ್ BHKಗೆ ನೀವು ರೆಂಟ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದರೆ ಆಲ್ಮೋಸ್ಟ್ ನಿಯರ್ಲಿ ಒಂದು 9000 ರೆಂಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸಿಂಗಲ್ BHKಗೆ. ಇನ್ನು ಡಬಲ್ BHKಗೆ 100% ಆಗಿ 15,000 to 17,000 ರೆಂಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು 2 BHKಗೆ. ಇನ್ನು ಒಂದು 3 BHK ಮನೆ ಕೂಡ ಇದೆ. ಯಾರಾದರೂ ಓನರ್ ಇರ್ತೀನಿ ಅಂದರೆ 3 BHK ಮನೆಗೆ ಇರ್ಬೋದು, ಜೊತೆಗೆ ರೆಂಟ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಓನರ್ ಕಂಪ್ಲೀಟಾಗಿ ಓನ್ಲಿ ರೆಂಟ್ಗೆ ಕೊಡ್ತೀನಿ ಅಂದರೆ 3 BHK ಮನೆಗೆ ಆಲ್ಮೋಸ್ಟ್ ಒಂದು 20,000 ಅಂತೂ ರೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಓವರಾಲ್ ನಿಮಗೆ ನಿಯರ್ಲಿ ಒಂದು 60,000 to 65,000 ರೆಂಟ್ ಈ ಒಂದು ಬಿಲ್ಡಿಂಗಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ಈಗ ನೋಡಿದ್ರಿ, ಗ್ರೌಂಡ್ ಫ್ಲೋರಲ್ಲಿ ಒಂದು 2 BHK ಮನೆ ತೋರಿಸಿದೆ. ಪಾರ್ಕಿಂಗ್ನ ಗಮನಿಸಿ. ಪಾರ್ಕಿಂಗಲ್ಲಿ ಆಲ್ಮೋಸ್ಟ್ 2 ಕಾರ್ನ ನಿಲ್ಲಿಸ್ಕೊಬೋದು. ಅವಲ್ಲಿ ತೋರಿಸಿದ್ದೆ ಪಾರ್ಕಿಂಗು.
ಈಗ ಫಸ್ಟ್ ಫ್ಲೋರ್ಗೆ ಎಂಟ್ರಿ ಆಗ್ತಾಯಿದ್ದೀನಿ. ಸ್ಟೇರ್ ಕೇಸ್ ನಿಮಗೆ 3 ಫೀಟ್ ಕೊಟ್ಟಿದ್ದಾರೆ. ರೈಲಿಂಗ್ಸ್ ಬಂದ್ಬಿಟ್ಟು SS ರೈಲಿಂಗ್ಸ್ ಜೊತೆಗೆ ಗಮನಿಸ್ಬೋದು. ಸೇಫ್ಟಿ ಗೇಟ್ ಕೂಡ ಓನರ್ಗೆ ಅಂತ ಕಟ್ಟಿರೋ ಫಸ್ಟ್ ಫ್ಲೋರಲ್ಲಿ ಓನರ್ಗೆ ಅಂತ 3 BHK ಮನೆ ಇದೆ. ಆ 3 BHK ಮನೆಗೆ ಸೇಫ್ಟಿ ಗೇಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ನೋಡಿ ಗಮನಿಸ್ಬೋದು, ಇದು 3 BHK ಲಕ್ಸುರಿಯಸ್ ಮನೆ ಅಂತಲೇ ಹೇಳ್ಬೋದು. ಇದು ಅಷ್ಟು ನೀಟಾಗಿ ಪ್ಲ್ಯಾನ್ ಆಗಿ POP, ಫಾಲ್ ಸೀಲಿಂಗು, ವುಡ್ ವರ್ಕು ಪ್ರತಿಯೊಂದು ತುಂಬಾ ಚೆನ್ನಾಗಿ ಕನ್ಸ್ಟ್ರಕ್ಟ್ ಆಗಿರೋ ಒಂದು ಬಿಲ್ಡಿಂಗು ಇದು. ನೋಡಿ ಹಾಲ್ ಗಮನಿಸಿ, ತುಂಬಾ ಸ್ಪೇಷಿಯಸ್ ಆಗಿ ಕಾಣ್ತೈತೆ. ನೋಡಿ ಫಸ್ಟ್ ಬೆಡ್ರೂಮ್ಗೆ ಎಂಟ್ರಿ ಆಗಿದ್ದೀನಿ. ವಿತ್ ಕಾಟ್ ಕೂಡ ಅವೈಲೇಬಲ್ ಇರುತ್ತೆ 3 BHK ಮನೆಗೆ. 2 ಬೆಡ್ರೂಮ್ಗೆ ಕಾಟ್ ಅವೈಲೇಬಲ್ ಇದೆ. ಇನ್ನು 1 ಬೆಡ್ರೂಮ್ಗೆ ಕಾಟ್ ಇರೋದಿಲ್ಲ. ಅದರಲ್ಲಿ ಒಂದು ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಅವೈಲೇಬಲ್ ಇರುತ್ತೆ. ಒಂದು ಕಾಮನ್ ಬಾತ್ರೂಮ್ ಜೊತೆಗೆ ಇರುತ್ತೆ. ಸುತ್ತ ನಿಮಗೆ 3 ಫೀಟ್ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. 1 ಅಡಿ, 1.5 ಅಡಿ, 1.5 ಅಡಿ. ಲೆಫ್ಟ್ ಸೈಡ್ಗೆ 1.5 ಅಡಿ, ರೈಟ್ ಸೈಡ್ಗೆ 1.5 ಅಡಿ, ಹಿಂದೆಗಡೆ ಕೂಡ 1.5 ಅಡಿ ಸೆಟ್ ಬ್ಯಾಕ್ ಇದೆ. ಬನ್ನಿ, ಇದು ಸೆಕೆಂಡ್ ಬೆಡ್ರೂಮು. ಏನಾದರೂ ಸ್ಟೋರೇಜ್ ಮಾಡೋಕ್ಕೆ ಅಂತ ಕಾಟಲ್ಲಿ ಈ ಥರ ಆಪ್ಷನ್ ಕೊಟ್ಟಿದ್ದಾರೆ, ಗಮನಿಸ್ಬೋದು. ಈ ಒಂದು ವಿಡಿಯೋ ನೋಡ್ತಾ ಇರೋರು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಐಕನ್ನ ಕ್ಲಿಕ್ ಮಾಡಿ. ಜೊತೆಗೆ ಯಾರಾದರೂ ಪ್ರಾಪರ್ಟಿ ನೀವು ಅಲ್ದಲೆ ಇನ್ನೂ ನಿಮ್ಮ ರಿಲೇಟಿವ್, ಫ್ರೆಂಡ್ಸು ಯಾರಾದರೂ ನೋಡ್ತಾ ಇದ್ದರೆ ಈ ವಿಡಿಯೋನ ಅವ್ರಿಗೂ ಶೇರ್ ಮಾಡಿ. ಆಮೇಲೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋ ಕೆಳಗಡೆ ಸೂಪರ್ ಥ್ಯಾಂಕ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ನೀವು ಬೇಕಾದರೆ ಅದರಲ್ಲಿ ನನಗೆ ಅಮೌಂಟು ಕೂಡ ಪೇ ಮಾಡ್ಬೋದು. ಅದರಲ್ಲಿ 40 ರೂಪೀಸ್ ಇರುತ್ತೆ, 100 ಇರುತ್ತೆ, 200 ಇರುತ್ತೆ, 500 ಇರುತ್ತೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಆ ಒಂದು ಆಪ್ಷನ್ನ ಒತ್ತಿ ಪೇ ಮಾಡ್ಬೋದು. ಈ ಒಂದು ಪ್ರಾಪರ್ಟಿ ಅಲ್ಲದೆ ನಿಮಗೆ ಬೇರೆ ಇಂಡಿವಿಜುವಲ್ ಡ್ಯೂಪ್ಲೆಕ್ಸ್ ಮನೆಗಳು ಅವೈಲೇಬಲ್ ಇದ್ದಾವೆ, ತ್ರಿಪ್ಲೆಕ್ಸ್ ಮನೆ ಅವೈಲೇಬಲ್ ಇದ್ದಾವೆ, ಸೈಟ್ಗಳು ಅವೈಲೇಬಲ್ ಇದ್ದಾವೆ, BMRDA ಸೈಟ್ಗಳು ಕೂಡ ಅವೈಲೇಬಲ್ ಇದ್ದಾವೆ. ಲ್ಯಾಂಡ್ ಯಾರಾದರೂ ಪರ್ಚೇಸ್ ಮಾಡಬೇಕು ಅಂದರೆ, ಯಾರಾದರೂ ಡೆವಲಪರ್ಗಳು ನೋಡ್ತಾ ಇದ್ದರೆ, ಈ ಒಂದು ಏನು ನೆಲಮಂಗಲ, ಸೊಂಡೆಕೊಪ್ಪ, ಮಧುರೆ ರೋಡು, ದಾಬಸ್ಪೇಟೆ, ಇನ್ನು ಬೇರೆ ಬೇರೆ ಕಡೆ
ಓವರಾಲ್ ಕರ್ನಾಟಕ ನಿಮ್ಗೆ ಯಾವುದಾದ್ರೂ ಲ್ಯಾಂಡ್ ಬೇಕು ಅಂದರೆ ಅದಕ್ಕೂ ಕೂಡ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಎ ಖಾತಾ ಮನೆಗಳು, ಬಿ ಖಾತಾ ಪ್ರಾಪರ್ಟಿಗಳು ಪ್ರತಿಯೊಂದು ಅವೈಲೇಬಲ್ ಇದ್ದಾವೆ. ಮಿನಿಮಮ್ ಸ್ಟಾರ್ಟಿಂಗ್ ಒಂದು ಪ್ರಾಪರ್ಟಿ ಬಜೆಟ್ ಬಂದ್ಬಿಟ್ಟು 75 ಸ್ಟಾರ್ಟ್ ಆಗುತ್ತೆ. 75 ಲ್ಯಾಕ್ಸಿಂದ ಅಪ್ ಟು 3.5 ಕ್ರೋರ್ವರೆಗೂ ಮನೆಗಳು ಅವೈಲೇಬಲ್ ಇರುತ್ತವೆ. ನೋಡಿ, ಇದು ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಆಗಿದ್ದೀನಿ. ಸೆಕೆಂಡ್ ಫ್ಲೋರಲ್ಲಿ ಒಂದು ಸಿಂಗಲ್ BHK, ಒಂದು 2 BHK. ಬಾಡಿಗೆಗೆ ತಗೊಳ್ಳೋರು ಕೂಡ ಯಾವುದೇ ರೀತಿಯ ಎಕ್ಸ್ಟ್ರಾ ಐಟಮ್ ತೊಗೊಂಬರ್ಬೇಕು ಅನ್ನೋ ಅಗತ್ಯ ಇರಲಿಲ್ಲ. ಕಂಪ್ಲೀಟಾಗಿ ವಾರ್ಡ್ರೋಬು ಮಾಡಿಕೊಟ್ಟಿದ್ದಾರೆ. ನೋಡಿ, ಆ ಕಡೆ ಸಿಂಗಲ್ BHK ಮನೆ ಇತ್ತು, ಇದು 2 BHK ಮನೆ. ಈ ಒಂದು ಪ್ರಾಪರ್ಟಿಯ ವ್ಯಾಲ್ಯೂ, ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 2,05,00,000 ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಕೂಡ ಇರುತ್ತೆ. ಯಾರಾದರೂ ಮೆಟ್ರೋ ಸ್ಟೇಷನ್ಗೆ ನಿಯರ್ಗೆ ರೆಂಟಲ್ ಇನ್ಕಮ್ ಬಿಲ್ಡಿಂಗ್ ನೋಡ್ತಾ ಇದ್ದರೆ ಈ ಒಂದು ಬಿಲ್ಡಿಂಗ್ ನೀವು ಚೂಸ್ ಮಾಡ್ಬೋದು. ಜೊತೆಗೆ ನೀವು ಇದ್ಕೊಂಡು ರೆಂಟಲ್ ಇನ್ಕಮ್ ಬಿಲ್ಡಿಂಗ್ ಕೂಡ ಇದು ಆಗಿರುತ್ತೆ. ಸುತ್ತಮುತ್ತ ಪಾರ್ಕು, ಟೆಂಪಲ್ಸು ತುಂಬಾ ಇದ್ದಾವೆ. ಹಾಗಾಗಿ ಪ್ರತಿಯೊಂದಕ್ಕೂ ತುಂಬಾ ನಿಯರೆಸ್ಟ್ ಪ್ರಾಪರ್ಟಿ ಆಗಿರುತ್ತೆ. ಓನರ್ ಇರೋಕ್ಕೆ ಅಂತ ಮನೇಲಿ ಮಾತ್ರ ನಿಮಗೆ ಕಾಟು ಅವೈಲೇಬಲ್ ಇರೋದು. ಬೇರೆ ಏನು ಡಬಲ್ ಬೆಡ್ರೂಮ್ ಮನೆ, ಸಿಂಗಲ್ ಬೆಡ್ರೂಮ್ ಮನೆ ಇದರಲ್ಲಿ ಯಾವುದೇ ರೀತಿಯ ಕಾಟು ಪ್ರೊವೈಡ್ ಮಾಡಿರೋದಿಲ್ಲ. ಲೇಔಟು ಕೂಡ ತುಂಬ ಡೀಸೆಂಟಾಗಿ, ತುಂಬ ಅಫಿಷಿಯಲ್ಲಾಗಿ ಈ ಒಂದು ಲೇಔಟು ಇದೆ. ನೋಡಿ, ಈಗ 3rd ಫ್ಲೋರ್ಗೆ ಎಂಟ್ರಿ ಆಗಿದ್ದೀನಿ. ಇಲ್ಲಿ ಒಂದು ಕೂಡ ಸಿಂಗಲ್ BHK ಅವೈಲೇಬಲ್ ಇರುತ್ತೆ. ಈ ಒಂದು ಪ್ರಾಪರ್ಟಿ ಮೇಲೆ ಲೋನ್ ಕೂಡ ಪ್ರೊವೈಡ್ ಮಾಡಿಕೊಡ್ತೀನಿ. ಅಪ್ ಟು 70ಇಂದ 80% ಲೋನು ಅವೈಲೇಬಲ್ ಇರುತ್ತೆ ಈ ಒಂದು ಪ್ರಾಪರ್ಟಿ ಮೇಲೆ. ಇದು ಬಿ ಖಾತಾ ಪ್ರಾಪರ್ಟಿ ಆಗಿದ್ದರಿಂದ ನಿಮಗೆ ಪ್ರೈವೇಟ್ ಬ್ಯಾಂಕಲ್ಲಿ ಮಾತ್ರ ಲೋನ್ಸು ಅವೈಲೇಬಲ್ ಇರೋದು. HDFC, ICICI, ಆಕ್ಸಿಸ್ ಬ್ಯಾಂಕು
LIC, ಕ್ಯಾನ್ಫಿನ್ನು ಈ ಎಲ್ಲ ಬ್ಯಾಂಕ್ಗಳಲ್ಲಿ ಈ ಒಂದು ಪ್ರಾಪರ್ಟಿಗೆ ಲೋನು ಸಿಗುತ್ತೆ. ರೇಟ್ ಆಫ್ ಇಂಟ್ರೆಸ್ಟ್ ಬಂದ್ಬಿಟ್ಟು ನಿಮ್ಮ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ. ಆಲ್ಮೋಸ್ಟ್ ಈಗ ಸ್ಟಾರ್ಟಿಂಗ್ ರೇಟ್ ಆಫ್ ಇಂಟ್ರೆಸ್ಟ್ ಬಂದ್ಬಿಟ್ಟು 8.5 ಸ್ಟಾರ್ಟ್ ಆಗುತ್ತೆ. ನೀವು ಬಿಸ್ನೆಸ್ ಪರ್ಸನ್ ಆಗಿದ್ದರೆ ನಿಮಗೆ 9.5 ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಸಿಗ್ಬೋದು. ನೀವು ಸ್ಯಾಲ್ರಿಡ್ ಪರ್ಸನ್ ಆದರೆ ಆಲ್ಮೋಸ್ಟ್ 8.5 ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಈ ಒಂದು ಪ್ರಾಪರ್ಟಿ ಮೇಲೆ ಲೋನ್ನ ತೊಗೊಬೋದು. ಮೇಯ್ನ್ ನಿಮ್ಮ ಸಿಬಿಲ್ ಸ್ಕೋರು ಚೆನ್ನಾಗಿರಬೇಕು. ಆಲ್ಮೋಸ್ಟ್ 750 ಮೇಲೆ ಯಾರ್ದು ಸಿಬಿಲ್ ಸ್ಕೋರ್ ಇರುತ್ತೋ ಅವ್ರಿಗೆ ಲೋನು ನೀಟಾಗಿ ಆಗುತ್ತೆ, ಯಾವುದೇ ಗೊಂದಲ ಇರೋದಿಲ್ಲ. ಬನ್ನಿ ಈಗ ಟಾಪ್ ಟೆರೇಸಿಗೆ ಬಂದಿದೆ ನೋಡಿ. 2 ಓವರ್ ಹೆಡ್ ಟ್ಯಾಂಕ್ನ ಪ್ರೊವೈಡ್ ಮಾಡಿದ್ದಾರೆ. 2 ಕೂಡ 1000 ಲೀಟರ್ಸ್ ಕೆಪಾಸಿಟಿ ಇರೋ ಓವರ್ ಹೆಡ್ ಟ್ಯಾಂಕ್. ಅದು ಜೊತೆಗೆ ವಾಷಿಂಗ್ ಮೆಷಿನ್ ಪ್ರಾವಿಷನ್ ಕೂಡ ಕೊಟ್ಟಿದ್ದಾರೆ ಅಲ್ಲಿ ಕೆಳಗಡೆ ಓವರ್ ಹೆಡ್ ಟ್ಯಾಂಕ್ ಕೆಳಗೆ ನೋಡಿ. ಸುತ್ತ ಏರಿಯಾ ತೋರಿಸ್ತಾ ಇದ್ದೀನಿ. ಈ ಒಂದು ಪ್ರಾಪರ್ಟಿ ನಿಯರೆಸ್ಟ್ಗೆ ತುಂಬಾ ಇಂಡಸ್ಟ್ರಿಯಲ್ ಕಮರ್ಷಿಯಲ್ ಜಾಗಗಳು ಇರೋದ್ರಿಂದ ಇಲ್ಲಿ ರೆಂಟ್ ಆಲ್ಮೋಸ್ಟ್ 100% ಸಿಗ್ತಾರೆ. ರೆಂಟ್ಗೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಎನಿವೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.